ಸ್ಟಾರ್ಟ್ ರನ್ ಆ್ಯಂಡ್ ರಿವರ್ಸ್ ಡೈರೆಕ್ಷನ್ ಆಫ್ ರೊಟೇಷನ್ ಆಫ್ ಡಿ ಸಿ ಸೀರೀಸ್ ಮೋಟ್ರ್ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಈಗ ಡಿ ಸಿ ಸೀರೀಸ್ ಮೋಟ್ರಲ್ಲಿ ಎಷ್ಟು ವೈಂಡಿಂಗ್ಸ್ ಬರುತ್ತೆ ಮತ್ತು ಎಷ್ಟು ಟರ್ಮಿನಲ್ಸ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಈಗ ಇಲ್ಲಿ Y2, Y1, A1 ಮತ್ತು A2 ಅಂತ ಕಾಣಿಸ್ತಿದೆ. ಸೊ Y1 ಮತ್ತು Y2ನ ಸೀರೀಸ್ ಫೀಲ್ಡ್ ವೈಂಡಿಂಗ್ ಅಂತ ಕರಿತೀವಿ. A1, A2ನ ಆರ್ಮೇಚರ್ ವೈಂಡಿಂಗ್ ಅಂತ ಕರಿತೀವಿ. ಈಗ ಪ್ಯಾನಲ್ ಬೋರ್ಡಲ್ಲಿ ಯಾವ ಥರ ಕನೆಕ್ಷನ್ಸ್ ಮಾಡೋದು ಏನು ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಏನೇನೆಲ್ಲ ಮಾರ್ಕ್ ಮಾಡಿದ್ದಾರೆ ಎಲ್ಲ, ಲೈಕ್ Y1 D1 ಅನ್ನೋದು, ಮತ್ತು D2 Y2 ಅನ್ನೋದು, A1 A2 ಅನ್ನೋದು, ಮತ್ತು ಪ್ಲಸ್ ಮೈನಸ್ DP ಕೆಳಗಡೆ ಇದೆಯಲ್ಲ ಅದು, ಮತ್ತು 2 ಪಾಯಿಂಟ್ ಸ್ಟಾರ್ಟರ್ ಕೆಳಗಡೆ ಇದೆಯಲ್ಲ A ಮತ್ತು L ಅನ್ನೋದು. ಸೊ ಟೋಟಲಿ ಇಲ್ಲಿ A ಮತ್ತು L ಅನ್ನೋದು ಸ್ಟಾರ್ಟ್ರಿಂದ ಬಂದಿದೆ. ಪ್ಲಸ್ ಮೈನಸ್ ಅನ್ನೋದು ನಮಗೆ MG ಸೆಟ್ ಮೋಟ್ರ್ ಜನ್ರೇಟರ್ ಸೆಟ್ಟಿಂದ ತೊಗೊಂಡಿದ್ದೀವಿ. ಮತ್ತು Y1 D1 ಅನ್ನೋದು ಸೊ ಅದು ನಮಗೆ ಸೀರೀಸ್ ಫೀಲ್ಡ್ ವೈಂಡಿಂಗ್ದು ಫಸ್ಟ್ ಟರ್ಮಿನಲ್ಸ್, ಸ್ಟಾರ್ಟಿಂಗ್ ಟರ್ಮಿನಲ್ಸು. ಮತ್ತು D2 Y2 ಅನ್ನೋದು ಸೀರೀಸ್ ಫೀಲ್ಡ್ ವೈಂಡಿಂಗ್ದು ಸೆಕೆಂಡ್ ಟರ್ಮಿನಲ್ಲು. ಅದೇ ರೀತಿ A1 ಅನ್ನೋದು ಸೊ ಆರ್ಮೇಚರ್ ವೈಂಡಿಂಗ್ದು ಸ್ಟಾರ್ಟಿಂಗ್ ಟರ್ಮಿನಲ್ಲು. ಸೊ A2 ಅನ್ನೋದು ಆರ್ಮೇಚರ್ ವೈಂಡಿಂಗ್ದು ಸೊ ಎಂಡಿಂಗ್ ಟರ್ಮಿನಲ್ಲು. ಸೊ ನೆಕ್ಸ್ಟ್ ಈಗ ಯಾವ ಥರ ಕನೆಕ್ಷನ್ಸ್ ಮಾಡೋದು ಏನು ಅಂತ ತಿಳ್ಕೊಳ್ಳೋಣ. ಈಗ ಕನೆಕ್ಷನ್ಸ್ ಮಾಡೋಣ. ಡಿ ಸಿ ಸಪ್ಲೈ ಪಾಸಿಟಿವ್ ಟರ್ಮಿನಲಿಂದ ಡೈರೆಕ್ಟು ಎಲ್ಲಿಗೆ ಕೊಡೋಣ. ಸೊ ನೆಕ್ಸ್ಟ್ ಅದೇ ಥರನೇ ಡಿ ಸಿ ಟರ್ಮಿನಲ್ ನೆಗೆಟಿವ್ ಟರ್ಮಿನಲಿಂದ ಸೊ D2 ಅಂದರೆ ಸೀರೀಸ್ ಫೀಲ್ಡ್ ವೈಂಡಿಂಗು ಸೆಕೆಂಡ್ ಟರ್ಮಿನಲ್ ಕೊಡ್ತಾಯಿದ್ದೀವಿ. ಅದೇ ಥರನೇ ಸೀರೀಸ್ ಫೀಲ್ಡ್ ವೈಂಡಿಂಗು D1 ಟರ್ಮಿನಲಿಂದ ತೊಗೊಂಡೋಗಿ A2 ಟರ್ಮಿನಲ್ ಆರ್ಮೇಚರ್ ವೈಂಡಿಂಗ್ಗೆ ಕೊಡ್ತಾಯಿದ್ದೀವಿ. ನೆಕ್ಸ್ಟ್ ಅದೇ ಥರನೇ A1ಇಂದ Aಗೆ ಕೊಡ್ತೀವಿ, 2 ಪಾಯಿಂಟ್ ಸ್ಟಾರ್ಟ್ರು Aಗೆ ಕೊಡ್ತೀವಿ. ನೆಕ್ಸ್ಟ್ ಈಗ ಅದೇ ಥರನೇ ಮೋಟ್ರನ್ನ ರನ್ ಮಾಡೋಣ, ಯಾವ ಥರ ರನ್ ಆಗುತ್ತೆ, ಏನು ಯಾವ ವೈಸ್ ಡೈರೆಕ್ಷನ್ ರೊಟೇಷನ್ ಆಗುತ್ತೆ ಅಂತ.